ಸಿಟಿ ಲೈಫ್ ಗೊತ್ತಿಲ್ಲ. ಈ ಕಥೆ ಎಲ್ಲ ಬರೀತಾ ಬರೀತಾ ಒಂದು ಎಮೋಷನಲ್ ಆಗಿ ಅನ್ನಿಸ್ತು. ಇದೆಲ್ಲ ನಾನು ವಾಸ್ತವಿಕರ ಮಾತಾಡಿದೆ. ನನಗೆ ಅನಿಸ್ತಾ ಇದೆ, ನನಗೆ ನನ್ನ ಮನಸ್ಸಿಗೆ ಇದು ಸಿಟಿ ಲೈಟ್ಸ್ ಅಂತ ಇರಬೇಕು ಅಂತ. ಮತ್ತೊಂದು ಇನ್ನೊಂದು ಗೊತ್ತಿಲ್ಲ, ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳಕ್ಕೆ ಹೊರಟಿದ್ದೀನಿ. ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಯಾವಾಗಲೂ ಆ ಬೆಳಕಿನ ಕೆಳಗಡೆ ಇರಲಿ. ಸರ್ ಒಂದು ನಿಮಿಷ, ಸೌಂಡ್ ಬೇಸ್ ಜಾಸ್ತಿ ವಾಯ್ಸು ಕೇಳಿ. ಹಾಂ, ಇಲ್ಲ ಅದು ತಾವು ಸಿನಿಮಾಲಿ ವಿಶೇಷವಾಗಿ ಬರುತ್ತೆ. ಸೊ ಹಂಗಾಗಿ ಹೌದು, ಆಲ್ಮೋಸ್ಟ್ ಅದು ಅಳಿವಿನ ಅಂಚಿರುವಂಥ ಒಂದು ಸಮಾಜ, ಮತ್ತು ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ. ನಂಗೆ ಅದೊಂದು ಬೇಜಾರಿದೆ. ನಾನು ಪ್ರತಿ ಸರಿನೂ ನಮ್ಮದೇ ಆದ ಜಾನಪದದ ಒಂದು ಆಳುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನು ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತೊಗೊಂಡಿದ್ದೀನಿ. ಅದೊಂದು ಉಮಾಪತಿ ಸರ್ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ, ಅದನ್ನು ತೊಗೊಂಡಿದ್ದೀನಿ. ಆಯ್ಕಂದ ಬರ. ಇನ್ನು ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು. ಇದು ಉಮಾಪತಿ ಸರ್ ಇಲ್ಲ ಬರ ಸರ್ ಪ್ಲೀಸ್. ನನಗೆ ಒಳ್ಳೆ ಯಾವಾಗಲೂ ನಮಗೆಲ್ಲ ಒಳ್ಳೇದು ಬಯಸುವಂಥ ಮತ್ತೊಬ್ಬ ಅವ್ರನ್ನ ಏನಂತ ಕರೀಲಿ ಅಂದರೆ, ಅವ್ರು ನನಗೆ ಯಾವಾಗಲೂ ಒಂದು ವಾರಿಯರ್ ಥರ ಕಾಣ್ತಾರೆ. ಅಂದರೆ ರೆಡಿ ಬಾ ಅನ್ನೋ ಥರ. ಸೊ ಅಂದಾಗಿ ನಾನು ಅವ್ರನ್ನ ತುಂಬ ಖುಷಿ ಪಡ್ತೀನಿ. ಅದರದೇ ಪ್ರೊಡ್ಯೂಸರ್, ಅದರದೇ ಸಿನಿಮಾನ ಇಷ್ಟಪಡೋರನ್ನ ಹೊರತುಪಡಿಸಿ ಅವ್ರದ್ದೊಂದು ಇದೇ ನಂಗೆ ತುಂಬ ಇಷ್ಟ. ಅವ್ರ ಮಾತಾಗಲಿ, ಅವ್ರ ಗತ್ತಾಗಲಿ, ಅವ್ರ ನೇರ ನುಡಿ ಆಗಲಿ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಮ್ಮ ಆನೇಕಲ್ಲ ಸುತ್ತಮುತ್ತ ಇರುವಂಥ ಒಬ್ಬ ಒಳ್ಳೆ ಮನಸ್ಸಿನ ಸಮಾಜ ಸೇವೆ ಮಾಡಬೇಕು ಅಂತ ಪಣ ತೊಗೊಂಡು ನಿಂತಿರೋ ಉಮಾಪತಿ ಸರ್ಗೆ ತುಂಬ ಸ್ವಾಗತ ಸರ್. ಸೊ ಹಾಗಾಗಿ ನಿಮ್ಮಿಂದನೇ ಮಾತು ಎಂಡ್ ಮಾಡ್ತಿದ್ದೆ. ಈಗ ನಿಮಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಕತೆ ಈಗಲೇ ಹೇಳ್ಬಿಡ್ಲಿ ಪ್ಲೀಸ್, ಕ್ಷಮಿಸಿ. ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ರು ಕೋ ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರು ಇವತ್ತು ಬಂದಿಲ್ಲ, ಅವ್ರ ಮಗಳದು ಮದುವೆ ಇದೆ. ಸೊ ಹಂಗಾಗಿ ಇನ್ನೊಂದ್ಸರಿ ಪ್ರೆಸ್ ಮೀಟಲ್ಲಿ ಬಂದು ಜೊತೆಲಿ. ಆಮೇಲೆ ಆಡಿಯೋ, ನಮ್ಮ ಆನಂದ್ ಆಡಿಯೋಸ್ ಅವರು ನಮ್ಮ ಸಿನಿಮಾ ಅನೌನ್ಸ್ ಆಗಿದ್ದ ಕೂಡಲೇ ನಮಗೆ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತೊಗೊಂಡ್ರು. ಸೊ ಹಾಗಾಗಿ ಅದೆಲ್ಲ ಚರಣ್ಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರೂ. ಬಿಕಾಸ್ ಮ್ಯೂಸಿಕ್ ಡೈರೆಕ್ಟರ್ನ ನೋಡಿ ಯಾವಾಗಲೂ ಸಿನಿಮಾನ ಇದು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ MC ಬಿಜ್ಜು, ರಾಹುಲ್ ಡಿಟ್ಟೋ, ಆಡ್ದಂಥ ಎಲ್ಲ ಸಿಂಗರ್ಸು, ನಾಗಾರ್ಜುನ್ ಶರ್ಮಾ, ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ. ಚರಣ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ್ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತೊಗೊಂಡಿದೆ. ಆಲ್ರೆಡಿ ಬಿಫೋರ್ ಶೂಟಿಗೆ ಸೇಲ್ ಆಗಿದೆ ತುಂಬ ಒಳ್ಳೆ ಮೊತ್ತದಲ್ಲಿ. ಅದೊಂದು ನನಗೊಂದು ಒಳ್ಳೆಯ ವಿಷಯ. ಸರ್, ಜವಾಬ್ದಾರಿಯ ದೀಪಗಳು ಅಂತ ಹಾಕಿದ್ದೀರಾ, ಡ್ಯಾಶ್ ಇಟ್ಟಿದ್ದೀರಾ, ಅಲ್ಲಿ ದಾರಿಗೆ ಏನು ಕೊಟ್ಟಿಲ್ಲ ನೆಕ್ಸ್ಟ್. ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕಾ, ಅದರ್ವೈಸ್ ನಿಮ್ಮ ಮಕ್ಕಳು ತುಂಬಬೇಕಾ? ಯಾಕಂದ್ರೆ ನೀವು ಅವ್ರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರುವಂತದ್ದು, ಇನ್ನೂ ಜವಾಬ್ದಾರಿ ಪೂರೈಸಿಲ್ಲ ಅವರು. ಸೊ ಅವ್ರು ಫಿಲ್ ಮಾಡ್ಲಿ ಅಂತ ಬಿಟ್ಟಿರುವಂತದ್ದು, ಅದರ್ವೈಸ್ ನಾವು ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಕಳು ಅದನ್ನು ತುಂಬಬೇಕು ಅನ್ನೋ ಆಸೆ ಇದೆ. ಅವ್ರು ತುಂಬಲಿ ಅದನ್ನ ಅಷ್ಟೇ. ಗೊತ್ತಿಲ್ಲಮ್ಮ, ಅಂದರೆ ನಾ ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬ ಕೂತು ಟೀಮ್ ಜೊತೆ ಮಾತಾಡ್ತೀನಿ. ನಾನು, ಮಾಸ್ತಿ ಮತ್ತು ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬ ಮಾತಾಡ್ತೀವಿ. ಒಂದೊಂದ್ಸತಿ ಒಂದೊಂದು ವಿಷಯ ಹೇಳಕ್ಕೆ ಹೊರಡ್ತೀವಿ ಅಷ್ಟೇ. ಅದು ಯಾವ ಕಲರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ. ಸರ್, ನೀವೀಗ ಸಿನಿಮಾಗಳನ್ನ ಮಾಡುವಾಗ ಸರ್, ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇಟ್ಕೊಳ್ತಾ ಇದ್ದೀರಾ, ಸ್ಟೋರಿಗಳನ್ನ ಇಟ್ಕೊಳ್ತಾ ಇದ್ದೀರಾ ಸರ್. ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ಮ ಸಿನಿಮಾಗಳಲ್ಲಿ ಇತ್ತೀಚೆಗೆ. ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ 100% ನಮಗಿದೆ. ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್. ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ದು ಇದಕ್ಕೆ? ರಿಸರ್ಚ್ ತುಂಬಾ ರಿಸರ್ಚ್ ಮಾಡಿದ್ದೀನಿ. ಅದೇ ಇನ್ನೊಂದ್ಸತಿ ತಮ್ಮ ಹತ್ರ ಎಲ್ಲ ಹೇಳ್ತೀನಿ. ಆ ಫಸ್ಟ್ ಲುಕ್ ರಿವೀಲ್ ಮಾಡಿದ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ. ಸರ್, ಈ ಸಿನಿಮಾದಲ್ಲಿ ನಿರ್ಮಾಪಕರು ನೀವೇ ಆಗಿದ್ರಾ, ಡೈರೆಕ್ಟರ್ ನೀವೇ ಆಗಿದ್ರಾ? ಸ್ಪೆಷಲ್ ಎಂಟ್ರಿ ಏನಾದ್ರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು? ಇಲ್ಲಮ್ಮ, ಅವರಿಬ್ಬರೇ ಸ್ಪೆಷಲ್. ನಮಗೆ ಹೋಗೋಕೆ ಆಗಲ್ಲ ಫ್ರೇಮ್ ಒಳಗಡೆಗೆ. ನನ್ಗೆ ಅವರಿಬ್ಬರು ಸ್ಪೆಷಲ್. ಅವರಿಬ್ಬರನ್ನ
ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ. ನನ್ನಲ್ಲಿ ಇರೋಂಥ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಹಾಕ್ತೀನಿ, ಈ ಸತಿ ಬಿಡಲ್ಲ. ಆಲ್ ದಿ ಬೆಸ್ಟ್ ಸರ್. ಇಲ್ಲ, ವಿನಯ್ ಆಲ್ರೆಡಿ ತುಂಬ ಒಳ್ಳೆ ಆ್ಯಕ್ಟರ್ ಅವರು. ಬೇಸಿಕಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇ. ನಂದೊಂದು ಸ್ಟೈಲ್ ಇದೆ, ಅದನ್ನು ಟ್ರೈ ಮಾಡ್ತೀನಿ. ಬಿಕಾಸ್ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ಒಬ್ಬ ನಟ. ಸರ್, ಇದರಲ್ಲಿ ಮದ್ವೆ ಮಾಡ್ಕೊಳ್ಳೋ ಮಾವ ಏನಾದ್ರು ಕ್ಯಾರೆಕ್ಟರ್ ಇದೆಯಾ ಸರ್? ಮೋನಿಶಾ ಅವ್ರನ್ನ ಯೋಗಿ ಬಂದಿರೋದು ಮಾವ ಅಲ್ಲೇ ಇದ್ದಾರೆ, ಅವ್ರನ್ನೇ ಮಾಡ್ಕೊಳ್ಳೋ. ಅಕಸ್ಮಾತ್ ಮದುವೆ ಆದರೆ ಹೊಡಿಯೋದು ಮಾಡೋದು ಸಂಪಾದಿರುತ್ತೆ. ಅಕಸ್ಮಾತ್ ಮದುವೆ ಆದರೆ ಅವ್ರ ಬಂದು ಶಾಸ್ತ್ರ ಮಾಡಿಸ್ತೀನಿ ಅವತ್ತು. ವಿನಯ್ ಸರ್, ನಿಮಗೆ ಬಹುಶಃ ಅಣ್ಣವರು ಕೂಡ ಈ ತರದ ಒಂದು ಪಾತ್ರ ಮಾಡಿರ್ಲಿಲ್ಲ ಅಂತ ಅನ್ಸುತ್ತೆ. ಈ ತರದೆಲ್ಲ ಪಾತ್ರ ಆಗ್ತಾಗ ಒಂದು ರೀತಿ ವೈಬ್ ಕ್ರಿಯೇಟ್ ಆಗುತ್ತೆ. ನೀವು ಮೊದಲೇ ಬಾರಿಗೆ ಫೋಟೋ ಶೂಟ್ ಈ ತರದ ಡ್ರೆಸ್ ಆಗಿ ಅಥವಾ ಊರ್ ಮಾರಿಯನ್ನ ತಲೆ ಮೇಲೆ ಕೂರಿಸಿದಾಗ ಹೇಗಿತ್ತ ಆ ವೈಬ್ ಅಂತ ಮಾಡಿ? ಕರೆಕ್ಟ್. ಇದೊಂದು ಫೋಟೋ ಶೂಟ್ ಮಾಡಿದ್ವಿ ಒಂದು ಲಾಸ್ಟ್ ಮಂತ್. ಇದು ಬಂದ್ಬಿಟ್ಟು ಇವರೆಲ್ಲ ದುರ್ಗಿ ಮುರ್ಗಿ, ಕರೆಕ್ಟ್. ಸೊ ಅವರೇ ಬಂದಿದ್ರು ನಮ್ಮ ಫೋಟೋ ಶೂಟ್ಗೆ. ಸೊ ಅವರೇ ಬಂದು ಅವರೇ ಈ ಒಂದು ಅವ್ರು ಹಾಕೊಂತಿದ್ರ ಒಂದು ಡ್ರೆಸ್ ಇರ್ಬೋದು ಅದು ಹಾಕಿ, ಆಮೇಲೆ ಅವರೊಂದಷ್ಟು ಸಾಂಗ್ಸ್ಗಳು ಕೂಡ ಹಾಡ್ತಾ ಇದ್ರು. ಸೊ ಅದೊಂದು ಒಳ್ಳೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತು ಈ ಫೋಟೋ ಶೂಟ್ ಮಾಡೋಕ್ಕೂ. ಅದರಿಂದನೂ ಅದೊಂದು ಟ್ರಾನ್ಸ್ಗೆ ಹೋಗಿ ಇದೊಂಥರ ಈ ಥರ ಒಂದು ಲುಕ್ ಕೊಡೋದು ತುಂಬ ಈಸಿ ಆಯಿತು. ಅಲ್ಲ, ಸಂಪೂರ್ಣ ಇದೇ ಇರೋದಿಲ್ಲ, ಬೇರೆ ಬೇರೆ ಇರುತ್ತೆ. ಅದರಲ್ಲಿ ಇದೊಂದು ಭಾಗ ಆಗಿರುತ್ತೆ. ಅಪ್ಪನ ಡೈರೆಕ್ಷನ್, ಅಪ್ಪನೇ ಪ್ರೊಡ್ಯೂಸರ್. ನಾವು ನಿಮ್ಮನ್ನ ಗಮನಿಸ್ತಾ ಇದ್ವಿ, ನೀವು ಹಾಕೋ ಫೋಟೋಸ್ ಎಲ್ಲ ವಾವ್, ನಮ್ಮ ಇಂಡಸ್ಟ್ರಿಗೆ ಒಬ್ಬ ಅದ್ಭುತ ನಟಿ ಸಿಗ್ಬಹುದು ಅಂತ ಅನಿಸ್ತಾ ಇತ್ತು. ಇವತ್ತು ನಾವು ನಿಮ್ಮನ್ನ ನೋಡೋದು ನಮ್ಗೆ ಅನಿಸ್ತಾ ಇದೆ 100% ನೀವು ಅದ್ಭುತವಾಗಿ ನಟಿಸಿ ನಮ್ಮನ್ನೆಲ್ಲ ಮನರಂಜಿಸ್ತೀರಾ ಅಂತ. ಈಗ ಎಷ್ಟು ಜವಾಬ್ದಾರಿ ಇದೆ ಅಂತ ಹೇಳಿ, ಯಾಕಂತ ಹೇಳಿ ಜನ ಕೂಡ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾರೆ. ಹೇಗೆ ಮಾಡಬಹುದು ದುನಿಯಾ ವಿಜಯ್ ಸರ್ ಅವ್ರ ಮಗಳು, ಹೇಗೆ ನಮ್ಮನ್ನ ರಂಜಿಸಬಹುದು ಅನ್ನೋದು ನಿಮ್ಮ ಮಾತು. ಥ್ಯಾಂಕ್ ಯು ಸೋ ಮಚ್. ನೀವೇನೇನು ಹೇಳಿದ್ರಿ ಇವಾಗ ಅಷ್ಟು ಯೆಟ್ ಟು ಪ್ರೂವ್. ಇನ್ನ ಪ್ರೂವ್ ಮಾಡ್ಕೋಬೇಕು ಈ ಸಿನಿಮಾ ಮೂಲಕ. ಸೊ ತಯಾರಿ ಕೋರ್ಸ್ ಮಾಡ್ಕೊಂಬಂದೆ ನಾನು. ಈಗ 1 year ಆಕ್ಟಿಂಗ್ ಫಾರ್ ಫಿಲ್ಮ್ ಕೋರ್ಸ್ ಮಾಡ್ಕೊಂಬಂದೆ. ಅದಾದ್ಮೇಲೆ ಪಾತ್ರದ ತಯಾರಿ ನಡೀತಾ ಇದೆ. ಏನೇ ಸಣ್ಣ ಪುಟ್ಟ ಡೌಟ್ಸ್ ಕ್ವಶನ್ಸ್ ಇದ್ರು ನಮ್ಮ ಡೈರೆಕ್ಟರ್ ಸರ್ನ ಕೇಳ್ತೀನಿ. ಅದನ್ನ ಬಿಟ್ಟು ಒಂದು ಕ್ಯಾರೆಕ್ಟರ್ ವರ್ಕ್ ಅನ್ನೋದಿದೆಯಲ್ಲ, ನಾನೇನು ಮಾಡ್ಬೋದು ಅದನ್ನ ಮಾಡ್ತಾ ಇದ್ದೀನಿ. ಸೊ ಅದು ನಡೀತಾ ಇದೆ. ತುಂಬ ಒಳ್ಳೆ ಪಾತ್ರ. ನೀವೇನು ಹೇಳಿದ್ರಿ ಜವಾಬ್ದಾರಿ ಅಂತ ಇದೆಲ್ಲ, ಒಂದು ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿಗೆ ಬಂದು ನಡೆಯುವಂಥ ಕತೆ. ಲಂಡನ್ ನೀವು ಕೋರ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ಈ ಪಾತ್ರನೇ ಗೊತ್ತಿರಲ್ಲ ಅವರಿಗೆ. ಸೊ ನೀವು ಇಲ್ಲಿ ಡೆಪ್ತಾಗಿ ಹೋಗಿ ಮಾಡ್ಬೇಕಾಗಿರುತ್ತೆ. ಜೊತೆಗೆ ನಾವು ಇಲ್ಲಿ ನೋಡೋವಾಗ ಬೆಂಗಳೂರು ರೋಡ್ಗಳಲ್ಲಿ ಜಾಸ್ತಿ ಲೇಡೀಸೇ ಆ ದೇವ್ರನ್ನ ಹೊತ್ಕೊಂಡು ಬರೋದು. ಸೊ ನೀವೇನಾದರೂ ಆ ಥರ ಲೇಡೀಸ್ ಸಿಕ್ಕಿದಾಗ ಮಾತಾಡಿಸಿ ಅವ್ರ ಜೊತೆ ಹೇಗೆ ಅವ್ರ ಹಾವಭಾವಗಳು ಎಲ್ಲ ತಿಳ್ಕೊಂಡಿರೋದು ಏನಾದರೂ ಇದೆಯಾ ಅಂತ? ಸೊ ಫೋಟೋ ಶೂಟ್ ಮಾಡಿದ್ವಲ್ಲ, ಅವತ್ತು ಅವ್ರು ಎಲ್ಲರನ್ನೂ ಕರೆಸಿದ್ರು. ಅವರೆಲ್ಲರೂ ಅವತ್ತಿದ್ರು. ನಾವು ಅವ್ರನ್ನ ನೋಡಿ ಕಲ್ತಿದ್ದು ತುಂಬ ಇತ್ತು. ಜಸ್ಟ್ ಏನು ಹೇಳ್ತಾರೆ, ಅವ್ರ ಮ್ಯಾನರಿಸಮ್ ಆಗಲಿ, ಅವರು ಅದೊಂದು ರಾನೆಸ್ ಇರುತ್ತಲ್ಲ, ಅವ್ರನ್ನ ನೋಡಿನೇ ಕಲ್ತಿದ್ದು ತುಂಬ ಇತ್ತು. ಹೌದು. ಸೊ ಅವ್ರು ಬಂದಿದ್ರು ಅವತ್ತು. ಭಯ ಇದೆ, ಖಂಡಿತ ಇದೆ. ಬಟ್ ಅವ್ರನ್ನ ನಾನು ಡೈರೆಕ್ಟರ್ ಆಗಿ ಲಾಸ್ಟ್ 2 ಮೂವೀಸ್ ನೋಡಿದ್ದೀನಿ. ನಾನು ಪ್ರತಿ ಸಲ ಸೆಟ್ ವಿಸಿಟ್ ಮಾಡಿದಾಗೂ ಅಷ್ಟೇ, ನಮ್ಮಪ್ಪ ನಾನು ನೋಡ್ತಾ ಇರಲಿಲ್ಲ ಅಲ್ಲಿ. ಡೈರೆಕ್ಟರ್ ವಿಜಯ್ ಕುಮಾರ್ ಇರ್ತಾ ಇದ್ರು ಅಲ್ಲಿ. ಸೊ ಐ ಆಮ್ ಶೋರ್ ಸೆಟ್ ಹೋದ್ಮೇಲೆ ಫಾದರ್ ಡಾಟರ್ ಇರಲ್ಲ. ಅವ್ರ ಡೈರೆಕ್ಟರ್, ನಾನು ಆರ್ಟಿಸ್ಟ್ ಅಷ್ಟೇ. ಸರ್, ವಿಜಯ್ ಸರ್, ವಿನಯ್ ಅವರನ್ನ ಭೇಟಿಗೆ ತುಂಬಾ ಕಮ್ಮಿ ಅಂತ ಹೇಳಿದ್ವಿ. ಬಟ್ ಈ ಸಿನಿಮಾ ಮೂಲಕ ಒಂದೊಳ್ಳೆ ರಿಲೇಶನ್ಶಿಪ್ ಶುರುವಾಗಿದೆ. ಅವ್ರಿಗೆ ಎಲ್ಲೋ ರೀತಿ ಸಾಮರ್ಥ್ಯಗಳಿದೆ. ಅವ್ರಿಗೂ ಕಾಡೋ ಅಂದ್ರೆ ಇಷ್ಟ, ಈ ತರದ ಸಿನಿಮಾಗಳು ಅಂದ್ರೆ ಕಂಟೆಂಟ್ಗಳು ಅಂದ್ರೆ ಇಷ್ಟ. ಹೇಗೆ ನಡೀತಾ ಇದೆ ಇಬ್ಬರು ಕಾಂಬಿನೇಷನ್? ಅದೇ ತುಂಬ ಬೆರೆತ್ಕೊಂಡ್ವಿ ಈಗ. ಅಂದರೆ ತುಂಬ ಒಬ್ರು ಅರ್ಥ ಮಾಡ್ಕೊಂಡ್ವಿ. ಒಂದೇ ಮನೋಭಾವ ಇರೋದು.
ಕಾಕ್ರೋಚ್ ಸುದಿ ಸರ್, ನಿಮ್ಗೆ ನೀವು ಇತ್ತೀಚೆಗೆ ಸಿನಿಮಾ ಇವೆಂಟ್ಗಳಲ್ಲಿ